ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಾಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ಸಕ್ಕರೆ ಹಚ್ಚಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. 1 ಕಪ್ ಸಕ್ಕರೆಗೆ 1/4 ಕಪ್ನಷ್ಟು ಹಾಲು, 1/4 ಕಪ್ನಷ್ಟು ನೀರು ತೊಗೊಂಡಿದ್ದೀನಿ. ಹಾಗೆ 2 ಹನಿ ನಿಂಬೆಹಣ್ಣಿನ ರಸ. ಸಕ್ಕರೆ ಹಚ್ಚಿ ಮಾಡೋದಕ್ಕೆ ಮರದಿಂದ ಮಾಡಿರುವಂಥ ಮೌಲ್ಡ್ಸ್ ಇದೆ. ಇದನ್ನು ಒಂದು 2 ಗಂಟೆಗಿಂತ ಮುಂಚೆನೇ ನೀರಲ್ಲಿ ನೆನೆದಕ್ಕೆ ಇಟ್ಟಿದ್ದೀನಿ. ಹಾಗೆ ಇದನ್ನು ಜೋಡಿಸೋದಕ್ಕೆ ರಬ್ಬರ್ ಬ್ಯಾಂಡ್ ತೊಗೊಂಡಿದ್ದೀನಿ. ಈಗ ಯಾವ ಥರ ಮಾಡೋದಂತ ನೋಡೋಣ. ಫಸ್ಟು ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಇರೋಂಥ ಪಾತ್ರೆ ಇಟ್ಕೋಬೇಕು. ಇದಕ್ಕೆ ಸ್ವಲ್ಪ ದಪ್ಪ ಇರೋ ಪಾತ್ರೆನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ. ಇವಾಗ 1 ಕಪ್ ಸಕ್ಕರೆಗೆ 1/4 ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ. ಇದು ಹಾಕಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಇವಾಗ ಇದು ಮಾಡೋದಕ್ಕಿಂತ ಮುಂಚೆನೇ ನಾನು ಮರದ ಹಚ್ಚಿರುತ್ತಲ್ಲ, ಸಕ್ಕರೆ ಹಚ್ಚಿ ಮಾಡೋದಕ್ಕೆ ಬೇಕಾಗಿರುವಂಥ ಮೌಲ್ಡ್ಸ್ನ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ರಬ್ಬರ್ ಹಾಕಿ ರೆಡಿ ಇಟ್ಟಿದ್ದೀನಿ. ಈಗಾಗಲೇ ಈ ಥರ ಸಕ್ಕರೆ ಪಾಕ ಮಾಡ್ತಾ ಇರಬೇಕು. ಇದು ಮನೆಯಲ್ಲೇ ಮಾಡೋದ್ರಿಂದ ಯಾವುದೇ ರೀತಿ ಕೆಮಿಕಲ್ಸ್ ಆ್ಯಡ್ ಮಾಡಿರೋದಿಲ್ಲ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದು ಮನೇಲಿ ಮಾಡಿದ್ದು. ಈಗ ಇದು ಈ ಥರ ಕುದಿ ಬರಬೇಕು. ಇಷ್ಟು ಕುದಿ ಬಂದ ತಕ್ಷಣ 1 ನಿಮಿಷ ಇದೇ ಥರ ಕುದೀತಾ ಇರಬೇಕು. ಅಲ್ಲಿ ತನಕ ಇದಕ್ಕೆ ಏನು ಆ್ಯಡ್ ಮಾಡಬಾರ್ದು. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನೆಕ್ಸ್ಟ್ ಇವಾಗ ಹಾಲು ಮತ್ತು ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋಣ. ಈಗ ನಾನು ಹಾಲು ಹಾಕಿದ್ದೀನಿ. ನೆಕ್ಸ್ಟ್ 1-2 ಹನಿ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಇಲ್ಲ ಅಂತ ಹೇಳಿದರೆ ನೀವು ಮೊಸರು ಬೇಕಿದ್ದರೂ ಹಾಕ್ಕೋಬೋದು. ಇದು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಸಕ್ಕರೆಯಲ್ಲಿರುವಂಥ ಇಂಪ್ಯೂರಿಟೀಸು ಹೊರಗಡೆ ತೆಗಿಬೋದು ಈಸಿಯಾಗಿ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ವೈಟ್ ಕಲರ್ದು ಒಂಥರ ಮೊಸರು ಥರ ಫಾರ್ಮ್ ಆಗ್ತಾ ಇದೆ. ಇದನ್ನು ನಾವು ಸೋಸಿ ಹೊರಗಡೆ ತಕ್ಕೋಬೋದು. ನಿಂಬೆಹಣ್ಣು ಹಾಕೋದ್ರಿಂದ ಈ ಥರದ್ದು ಇಂಪ್ಯೂರಿಟೀಸ್ ಎಲ್ಲ ತೆಗಿಬೋದು. ನಿಂಬೆಹಣ್ಣಿನ ರಸ ಹಾಕಿಲ್ಲ ಅಂತಂದರೆ ಅದು ತೆಗಿಯೋದಕ್ಕಾಗಲ್ಲ. ಇದು ಹಾಕಿ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೆಕ್ಸ್ಟು ನಾನು ಇದನ್ನು ಒಂದು ಕಾಟನ್ ಬಟ್ಟೆನ ಒಂದು ಪಾತ್ರೆ ಮೇಲೆ ಹಾಕಿ ಅದರಲ್ಲಿ ಸೋಸ್ತೀನಿ. ಇಲ್ಲಿ ವೈಟ್ ಕಲರ್ದು ಏನು ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾವು ಹೊರಗಡೆ ತಕ್ಕೋಬೋದು. ಈಗ ಇದನ್ನು ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ಪಾತ್ರೆ ಮೇಲೆ ಕಾಟನ್ ಬಟ್ಟೆ ಹಾಕಿದ್ದೀನಿ. ಅದರಲ್ಲಿ ಈ ಥರ ಸೋಸ್ತಾ ಇದ್ದೀನಿ. ಇದೆಲ್ಲ ಈ ಥರ ಸೋಸ್ಕೊಂಡು ಬಟ್ಟೆ ಈ ಥರ ಮೇಲೆ ಮಾಡಿ ಇದ್ರ ಒಳಗಡೆ ಬಟ್ಟೆಯಲ್ಲಿ ಇನ್ನೊಂದು ಸ್ವಲ್ಪ ಸಕ್ಕರೆ ಪಾಕ ಇರುತ್ತೆ. ಅದನ್ನು ಈ ಥರ ಪಾತ್ರೆ ಸೈಡಲ್ಲಿ ಈ ಥರ ಹಿಡಿದು ಸ್ಪೂನಿಂದ ಈ ಥರ ಪ್ರೆಸ್ ಮಾಡಿದರೆ ಅದು ಸಕ್ಕರೆ ಪಾಕ ಎಲ್ಲ ಒಳಗಡೆ ಬರುತ್ತೆ. ಈಗ ನೆಕ್ಸ್ಟ್ ಇದನ್ನು ಮತ್ತೆ ಒಲೆ ಮೇಲಿಟ್ಟು ಮತ್ತೆ ಬಿಸಿ ಮಾಡಬೇಕು. ಇದು ಮತ್ತೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು. ಅಲ್ಲಿ ತನಕ ಇದೇ ಥರ ಬಿಸಿ ಮಾಡ್ತಾ ಇರಬೇಕಾಗತ್ತೆ. ಇಲ್ಲಿ ನಾನು ಹಾಲು ಹಾಕಿದೆ. ಇದಕ್ಕೆ 1/4 ಕಪ್ನಷ್ಟು ಹಾಲು ಹಾಕಿದ್ದೀನಿ. ಹಾಲು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಬಾಯಲ್ಲಿಟ್ಟ ತಕ್ಷಣ ಕರಗುತ್ತೆ, ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಹಾಲು ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಲು ಹಾಕ್ಕೊಳ್ಳಿ, ಇಲ್ಲ ಹಾಗೇನೂ ಮಾಡ್ಕೋಬೋದು. ಬಟ್ ಹಾಲು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನ ಇದೇ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಯಾವ ಕನ್ಸಿಸ್ಟೆನ್ಸಿ ಬರಬೇಕು ಅಂತ ಹೇಳಿದ್ರೆ ಜೇನುತುಪ್ಪ ಇರುತ್ತಲ್ಲ, ಆ ಕನ್ಸಿಸ್ಟೆನ್ಸಿ ಬರಬೇಕು. ಇದು ಚೆನ್ನಾಗಿ ಕುದೀತಾ ಇರಬೇಕು. ಈಗ ನೀವು ಈ ಥರ ಸ್ಪೂನಲ್ಲಿ ಹಿಡಿದು ನೋಡಿದ್ರೆ ಮೇಲೆ ಗುಳ್ಳೆ ಹಾಗೆ ಇರಬೇಕು. ಆವಾಗ ಅದು ಆಗಿದೆ ಅಂತ ಅರ್ಥ. ಈ ಥರ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ 1 ನಿಮಿಷ ಬಿಟ್ಟು ಗ್ಯಾಸ್ನ ಆಫ್ ಮಾಡ್ಕೋಬೇಕು. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿದ ಮೇಲೆ ಇದೊಂದು 2 ಮಿನಿಟ್ಸ್ ಇದೇ ಥರ ಕೈ ಬಿಡ್ದೇ ಈ ಥರ ತಿರುಗಿಸ್ತಾನೆ ಇರಬೇಕು. ಇದನ್ನು ನೀವು ತಿರುಗಿಸಿ ಹಾಗೆ ಸ್ವಲ್ಪ ನೋಡ್ತಾ ತಿರುಗಿಸ್ಬೇಕು. ಇದು ಜೇನುತುಪ್ಪ ಇರುತ್ತಲ್ಲ, ಆ ಕನ್ಸಿಸ್ಟೆನ್ಸಿ ಬರಬೇಕು. ಈಗ ಜೇನುತುಪ್ಪದ ಕನ್ಸಿಸ್ಟೆನ್ಸಿ ಆಗೋ ತನಕ ಇದೇ ಥರ ತಿರುಗಿಸ್ತಾನೇ ಇರಬೇಕು. ಇನ್ನೊಂದು ಸ್ವಲ್ಪ ಆದರೆ ಆಗುತ್ತೆ. ಇದು ಇವಾಗ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು. ಇದೇ ಥರ ತಿರುಗಿಸ್ತಾ ಇರಿ. ಈಗ ಇದಾಗಿದೆ. ಈಗ ಇಮಿಡಿಯೇಟಾಗಿ ಹಚ್ಚಿಗೆ ಹಾಕ್ಕೊಂಬಿಡಿ, ಇಲ್ಲದೇ ಇದ್ದರೆ ಇದು ಮತ್ತೆ ಗಟ್ಟಿ ಆಗುತ್ತೆ. ಅಕಸ್ಮಾತ್ ಆಗಿ ಗಟ್ಟಿ ಆತಂದರೆ ಮತ್ತೆ ನೀವು ಸ್ಟೋವ್ ಮೇಲಿಟ್ಟು ಬಿಸಿ ಮಾಡಿ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಇದನ್ನೀಗ ಹಚ್ಚಿಗೆ ಹಾಕ್ತಾ ಇದ್ದೀನಿ ನಾನು. ಹಚ್ಚಿಗೆ ಹಾಕಿ ಒಂದು 3-4 ನಿಮಿಷ ಹಾಗೆ ಬಿಡಬೇಕಾಗುತ್ತೆ. ಅಷ್ಟೊತ್ತಾದಮೇಲೆ ನೀವು ನೋಡ್ತಾ ಇರ್ಬೋದು, ಇದು ಕಲರೆಲ್ಲ ಚೇಂಜ್ ಆಗಿ ವೈಟ್ ಕಲರ್ ಆಗಿರುತ್ತೆ ನೀಟಾಗಿ. ಈಗ ಇದಾಗಿದೆ, ಒಂದು 3-4 ನಿಮಿಷ ಆಗಿದೆ. ನಿಧಾನವಾಗಿ ರಬ್ಬರ್ ಬ್ಯಾಂಡ್ನ ಬಿಚ್ಕೊಂಡು ಈ ಸಕ್ಕರೆ ಅಚ್ಚುಗಳನ್ನು ಹೊರಗಡೆ ತಕ್ಕೊಳ್ಳೋಣ. ಈಗ ನಾನು ರಬ್ಬರ್ ಬ್ಯಾಂಡ್ ಬಿಚ್ತಾ ಇದ್ದೀನಿ. ಈಗ ನಿಧಾನವಾಗಿ ತೆಗೆದ್ರೆ ಈ ಥರ ಸಕ್ಕರೆ ಅಚ್ಚು ರೆಡಿ ಇರುತ್ತೆ. ಇದನ್ನ ನಿಧಾನಕ್ಕೆ ಒಂದೊಂದೇ ಬಿಡಿಸ್ಕೊಳ್ಳಿ. ಮನೆಯಲ್ಲೇ ಮಾಡೋದ್ರಿಂದ ಏನು ಕಲರ್ಸ್ ಎಲ್ಲ ಆ್ಯಡ್ ಮಾಡದೆ ಮಾಡಿದರೆ ಏನೂ ಕೆಮಿಕಲ್ಸ್ ಇರಲ್ಲ. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ.
ಇದನ್ನು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತಷ್ಟು ಹೊಸ ರೆಸಿಪೀಸ್ಗಾಗಿ ಸಾಚಿ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.